ಅನ್ನಪೂರ್ಣ ತುಕಾರಾಂ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 8,881 ಮತಗಳ ಅಂತರದ ಮುನ್ನಡೆ. ರಾಜ್ಯದ 3 ಕ್ಷೇತ್ರಗಳಲ್ಲೂ ಕೂಡ ಗೆಲುವಿನತ್ತ ಆಡಳಿತ ಪಕ್ಷ ಕಾಂಗ್ರೆಸ್. ರಾಜ್ಯದ 3 ಕ್ಷೇತ್ರಗಳಲ್ಲೂ ಕೂಡ ಎಸ್ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿತ್ತು ಕಾಂಗ್ರೆಸ್. ಅದೇ ರೀತಿ ಮುನ್ನಡೆಯನ್ನ ಕಾತ್ಕೊಳ್ತಾ ಇದೆ, ಗೆಲುವಿನತ್ತ ಸಾಗ್ತಾ ಇದೆ. ಅಗೈನ್ ನಾವು ಸಿಗ್ಗಾವಿಗೆ ಬಂದರೆ ಕ್ರೆಡಿಟ್ ಗೋಸ್ ಟು ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಒಂದು ಎಲೆಕ್ಷನಲ್ಲಿ ಬಂದಾಗ ಈಸ್ ಎ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್. ಅವರು ಹಿ ವರ್ಕ್ಡ್ ಮೋರ್ ದೆನ್ 6 ಮಂತ್ ಅಲ್ಲೇ ಕೂತ್ಕೊಂಡು ಅವರ ಟೀಮ್ ಇಟ್ಕೊಂಡು ಮನೆ ತಲುಪಿದಂತಹ ಸತೀಶ್ ಜಾರಕಿಹೊಳಿ. ದಿಸ್ ಈಸ್ ನಾಟ್ ಪಠಾಣ್ಸ್ ವಿಕ್ಟ್ರಿ. ನಾನು ಹೇಳ್ತೀನಿ, ದಿಸ್ ಈಸ್ ನಾಟ್ ಪಠಾಣ್ಸ್ ವಿಕ್ಟ್ರಿ, ದಿಸ್ ಈಸ್ ಸತೀಶ್ ಜಾರಕಿಹೊಳಿ ಸ್ಟ್ರಾಟಜಿ. ಆ್ಯಂಡ್ ನಾವು ಅಲ್ಲಿ ಸರ್ವೆ ಮಾಡಿದಾಗ ಎಲ್ಲರೂ ಹೇಳಿದ್ದು ನೋ, ಸತೀಶ್ ಜಾರಕಿಹೊಳಿ ಅಲ್ಲಿ ಎಲ್ಲಿವರೆಗೆ ಗ್ರೌಂಡಲ್ಲಿ ವರ್ಕ್ ಮಾಡಿದ್ದಾರೆ ಅಂದರೆ ವಿ ಆರ್ ಅಶ್ಯೂರ್ಡ್ ದಟ್ ನಾವು ವಿನ್ ಆಗ್ತೀವಿ, ಏನಿಲ್ಲ ಅಂದರೂ ಒಂದು 5,000 ಮತದಲ್ಲಾದರೂ ನಾವು ವಿನ್ ಆಗ್ತೀವಿ ಅನ್ನುವ ಏನು ಸ್ಟ್ರಾಂಗ್ ಹೋಲ್ಡ್ ಇತ್ತಲ್ಲ. ಆ್ಯಂಡ್ ಸಿದ್ದರಾಮಯ್ಯ ಆ್ಯಂಡ್ ಸತೀಶ್ ಜಾರಕಿಹೊಳಿ ಏನು ಆ ಫಾರ್ಮುಲಾ ಇದೆ ಅಲ್ಲ, ಈ ಕೂಡ ಟೋಲ್ಡ್ ಸಿದ್ದರಾಮಯ್ಯ ದಟ್ ನಾನು ವಿನ್ ಮಾಡಿಸ್ಕೊಂಡು ಬರ್ತೀನಿ, ನೀವು ಇವನಿಗೇನೆ ಟಿಕೆಟ್ ಕೊಡಿ ಅಂತ. ಇಲ್ಲಾಂದರೆ ಆಲ್ಮೋಸ್ಟ್ ವಿನಯ್ ಕುಲಕರ್ಣಿಯವರ ಮಗಳಿಗೆ ಟಿಕೆಟ್ ಕೊಡಬೇಕನ್ನುವ ಫೈನಲ್ ಆಗಿತ್ತು. ಆದರೂ ಕೂಡ ಅವರಿಗೆ ಕೊಟ್ಟಾಗ ದಿಸ್ ರಿಯಲಿ ಹೇಳ್ತೀನಿ, ಸತೀಶ್ ಜಾರಕಿಹೊಳಿ ಅಗೇನ್ ಎಮರ್ಜಿಂಗ್ ಆಸ್ ಎ ಗುಡ್ ಲೀಡರ್. ಈಗ ನಾವು ಕೇಳ್ತೀವಿ CM ಸ್ಥಾನಗಳ ಹೆಸರುಗಳು ಬಂದಾಗ DK ಶಿವಕುಮಾರು, ಪರಮೇಶ್ವರು, ಅದರಲ್ಲಿ ಸತೀಶ್ ಜಾರಕಿಹೊಳಿ ಬರುತ್ತೆ. ಈಸ್ ಲಿಟ್ರಲಿ ಫೀಲಿಂಗ್ ಹಿಯರ್ ನಾವು ಈಸ್ ಎಲಿಜಿಬಲ್ ಅಂತ. ಪಾಲಿಟಿಕ್ಸಲ್ಲಿ ಮೆಚ್ಯೂರ್ಡ್ ಪಾಲಿಟಿಷಿಯನ್ ಆಗ್ತಾರಲ್ಲ, ಇಟ್ ಈಸ್ ನಾಟ್ ಓನ್ಲಿ ವಿನ್ನಿಂಗ್ ಮೈ ಸೀಟ್. ಹೂ ಇಸ್ ದ ರಿಯಲ್ ಪಾಲಿಟಿಷಿಯನ್ ಕಂಟೆಂಡರ್ ಅಂದರೆ ಅವನೇ ವಿನ್ ಮಾಡ್ಕೊಂಡು ಬಂದವನು ಹೀರೋ ಅಲ್ಲ, ಅವ್ನು ಲೀಡರ್ ಅಲ್ಲ. ಎಷ್ಟು ಜನರನ್ನು ವಿನ್ ಮಾಡಿಕೊಂಡು ಬರುವ ಕೆಪಾಸಿಟಿ ಅವನಿಗಿದೆ ಅಲ್ಲ, ಈಸ್ ಕಾಲ್ಡ್ ಲೀಡರ್. ಈಗ ನಾನು ಹೇಳ್ತೀನಿ ಕೇಳಿ, ಇದೇ ಟೀಮ್ HDK ಫ್ಯಾಮಿಲಿ ಟೀಮ್ ಏನಿದೆ, ಸೆಂಟ್ರಲ್ ಗೌರ್ಮೆಂಟು BJP ಹೈಕಮಾಂಡ್ ಏನಿದೆ, ಅವರನ್ನು ಅಲ್ಲಿ ಒಪ್ಪಿಸ್ಲಿಕ್ಕೆ ಎಷ್ಟು ರೆಡಿಯಾಗಿದ್ರಂದರೆ ಮೈಸೂರು, ಮಂಡ್ಯ, ತುಮಕೂರು, ಚಿಕ್ಕಬಳ್ಳಾಪುರ ಪ್ಲಸ್ ಕೋಲಾರ 5 ಸೀಟು, ಈ 5 ಸೀಟು ನಮ್ಮಿಂದಾಗಿ ಬಂದಿರೋದು. ಇದಕ್ಕೆ ಕಾರಣನೇ JDS ಮತ್ತು BJPಯ ಅಲಯನ್ಸು, ನಮ್ಮಿಂದಾಗೆ ಬಂದಿರೋದು, ನಮ್ಮಿನೊಟ್ಟಿಗೆ ಗೌಡ್ರಿದ್ದಾರೆ, ಅದಕ್ಕಾಗಿ ಈ 5 ಸೀಟ್ ಬಂದಿರೋದಂತ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಹೋಗಿ ಹೈಕಮಾಂಡನ್ನು ಆ ರೀತಿ ಮೆಚ್ಚಿಸಿದ್ರು. ಈಗ 5 MP ಮಾಡಿದಂತಹ ದೇವೇಗೌಡರ ಫ್ಯಾಮಿಲಿಗೆ, HD ಕುಮಾರಸ್ವಾಮಿಗೆ ತನ್ನ ಮಗನನ್ನೇ ಒಂದು ವಿನ್ ಮಾಡ್ಕೊಂಡು ಬರುವ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಎ ಕನ್ಸರ್ನ್ ಟು BJP. ಯಾಕಂದ್ರೆ BJP ಅಲ್ಲಿ ಯೋಗೀಶ್ವರ್ ಒಂದು ಅಟ್ಲೀಸ್ಟ್ ಫುಟ್ ಪ್ರಿಂಟ್ ಮಾಡಿದ್ರು. BJP ಇಲ್ಲದ ರಾಮನಗರದಲ್ಲಿ, BJP ಇಲ್ಲದ ಚನ್ನಪಟ್ಟಣದಲ್ಲಿ ಅಟ್ಲೀಸ್ಟ್ 80,000 ಮತಗಳನ್ನು, ಲಾಸ್ಟ್ ಟೈಮ್ 80,000 ಮತಗಳನ್ನು ಯೋಗೀಶ್ವರ್ ಇಂಡಿವಿಜುವಲ್ ಆಗಿ ತಗೊಂಡ್ಬರ್ತಾರೆ. ಎಲ್ಲೂ ಇಲ್ಲದ BJPಯನ್ನು ಅಲ್ಲಿ ಅವರು ಕಟ್ತಾರೆ, BJPಗೆ ಬಂದ ಮೇಲೆ ಕಟ್ತಾರೆ. ಯೋಗೀಶ್ವರ್ ಅವರು 2 ಸಲ BJP ಗವರ್ಮೆಂಟ್ ಮಾಡೋದ್ರಲ್ಲಿ ಪಾತ್ರ ವಹಿಸ್ತಾರೆ. ಯೋಗೀಶ್ವರ್ ಅವ್ರು ಗೊತ್ತು ನಿಮಗೆ, ಕಾಂಗ್ರೆಸ್ ಅನ್ನು ಹೊಡೆದು ಬಿಟ್ಟು ಗವರ್ಮೆಂಟ್ ಮಾಡೋದ್ರಲ್ಲೂ ಯೋಗೀಶ್ವರ ಪಾತ್ರ ಇದೆ. NR ಸಂತೋಷ್ ಒಟ್ಟಿಗೆ ಸೇರಿಬಿಟ್ಟಂದ್ರೆ ಇದು ಜಗಜ್ಜಾಹಿರಾದ ಮಾತುಗಳು ಎಲ್ಲದರಲ್ಲೂ ಮಾಡ. ಬಟ್ ಈವನ್ ಮಂಜುನಾಥ್ ಅವರ ಗೆಲುವಲ್ಲೂ ಯೋಗೀಶ್ವರ ಪಾತ್ರ ಇದೆ ಅಂತ. ಆದರೆ BJPಯವರು ಒಂದು 2 ಸೀಟಿಗಾಗಿ ತಮ್ಮ JDS ಅನ್ನು ನಾವು ಬಿಡ್ಲಿಕ್ಕೆ ಆಗಲ್ಲ ಅಂತ ಸ್ಥಿತಿಯಲ್ಲಿ ಒತ್ತಡಕ್ಕೆ ಬಂದುಬಿಟ್ಟು ಕುಮಾರಸ್ವಾಮಿ ಅವರ ಮಗನನ್ನು ಲಾಂಚ್ ಮಾಡಲೇಬೇಕು ಅನ್ನೋ ಆಟಕ್ಕೆ ಬಿದ್ದು ಒತ್ತಡಕ್ಕೆ ಬಂದು ನಿಷ್ಠಾವಂತ ಒಬ್ಬ ಪಾರ್ಟಿಯ MLAಗೆ ಲಾಸ್ಟ್ ಮಿನಿಟಲ್ಲಿ ಯು ಗೆಟ್ ಔಟ್ ಅಂದರೆ ಐ ಥಿಂಕ್ ದಿಸ್ ಇಸ್ ದ ಆನ್ಸರ್. ನನ್ನ ಕ್ವಶನ್ ರೀ, 5 ಜನ MP ಮಾಡಿ ಕಳಿಸಿದಂತಹ ಕುಮಾರಸ್ವಾಮಿ ಮತ್ತೆ ದೇವೇಗೌಡರಿಗೆ ಇವತ್ತು ತನ್ನ ಮೊಮ್ಮಗನನ್ನು ವಿನ್ ಮಾಡಿಸ್ಕೊಂಡು ಬರುವ ಕೆಪಾಸಿಟಿ ಇಲ್ಲ ಆಗಿದ್ದು ಯಾಕೆ ಅನ್ನೋ ಕ್ವಶನ್.